ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಪ್ಲೇನ್ ಬ್ಲೌಸ್ ನಾವು ಸ್ಟಿಚ್ ಮಾಡ್ತಿರ್ತೀವಿ. ಕಟಿಂಗ್ ಮಾಡಿದ್ಮೇಲೆ ನಾವು ತೋಳು ಕಟಿಂಗ್ ಮಾಡ್ಕೊಂತೀವಲ್ಲ, ಅಲ್ಲಿ ನಮ್ಗೆ ಏನಾಗ್ತೈತಿ, ಬಟ್ಟೆ ಕಡಿಮೆ ಬೀಳ್ತಿರ್ತೈತಿ. ಆಲ್ಮೋಸ್ಟ್ ಪ್ಲೇನ್ ಬ್ಲೌಸ್ ಬಟ್ಟೆ ತೋಳು ಅಟ್ಯಾಚ್ ಮಾಡುವಾಗ ಕಡಿಮೆ ಬರುತ್ತಾ. ಆವಾಗ ನಾವು ಯಾವ ತರ ಬಟ್ಟೆನ ಕಟಿಂಗ್ ಮಾಡ್ಕೋಬೇಕು ಮತ್ತೆ ಯಾವ ತರ ಸ್ಟಿಚ್ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು ತೋಳನ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತುಂಬಾ ಯೂಸ್ಫುಲ್ ವಿಡಿಯೋ ಇರುತ್ತೆ, ಎಲ್ಲ ಸ್ಕಿಪ್ ಮಾಡಬೇಡ್ರಿ. ಬಿಗಿನರ್ಸ್ ಅಂತೂ ತುಂಬಾ ಅರ್ಥ ಆಗೋ ತರ ನಾನು ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಆಲ್ರೆಡಿ ನಾನು ಫ್ರಂಟ್ ಮತ್ತೆ ಬ್ಯಾಕ್ ಕಟಿಂಗ್ ಮಾಡಿದೀನಿ. ತೋಳು ಕಟಿಂಗ್ ಒಂದು ಮಾಡ್ಬೇಕು. ಇವಾಗ ಫೋಲ್ಡಿಂಗ್ ನೋಡ್ರಿ, ನಾವು ಯಾವ ತರ ಫೋಲ್ಡ್ ಮಾಡ್ತೀವಿ, ಆಲ್ಮೋಸ್ಟ್ ತೋಳಿಗೆ ಈ ತರ ನಾವು ನಾರ್ಮಲ್ ಆಗಿ ತೋಳಿಗೆ ಫೋಲ್ಡಿಂಗ್ ನ ಮಾಡ್ಕೋತೀವಿ. ಮಾಡಿದಾಗ ಏನಾಗ್ತೈತಿ ಅಂತಂದ್ರ, ನಮ್ಗ ಇಲ್ಲಿಂದ ತೋಳಿನ ಬಿಡ್ತು ತಗೋಬೇಕು. ತೋಳಿನ ಬಿಡ್ತು ನಮ್ಗ ಕಡಿಮೆ ಬರುತ್ತಾ. ತೋಳಿನ ಬಿಡ್ತನ ನಾವು ಯಾವ ತರ ತಗೋಬೇಕು, ಇಲ್ಲಿ ನೋಡ್ರಿ, ಬ್ಯಾಕ್ ಸೈಡ್ ಕಟಿಂಗ್ ಮಾಡಿರ್ತೀವಲ್ಲ, ಇದನ್ನ ತಗೋರಿ. ಇದ್ರ ಮೆಜರ್ಮೆಂಟ್ ಪ್ರಕಾರನೇ ನಾವು ತೋಳಿಗೆ ತೋಳಿನ ಬಿಡ್ತನ ತಗೊಳ್ಳೋಣ. ಹಂಗಾದ್ರೆ ನಮ್ಗ ಕಟಿಂಗ್ ಮಾಡಿದ್ದು ಮತ್ತೆ ಸ್ಟಿಚ್ ಮಾಡಿದ್ದು ಎರಡೂ ನಮ್ಗ ಕರೆಕ್ಟ್ ಆಗಿ ಬರ್ತಾವ. ನೋಡ್ರಿ, ಇಲ್ಲಿಂದ ಅಳತೆ ಮಾಡ್ಕೋರಿ. ಮೇಲ್ಗಡೆಯಿಂದ ಈ ತರ ಕಂಕಳಿನ ಶೇಪ್ನ ನೀವು ಅಳತೆನ ಮಾಡ್ಕೋಬೇಕು. ಎಷ್ಟು ಬಂತು, ಇಲ್ಲಿಂದ ಇಲ್ಲಿಗೆ 10 ಇಂಚ್ ಬಂತು. 10 ಇಂಚ್ ಒಳಗ ನಾವು ಅರ್ಧ ಇಂಚ್ ಮೈನಸ್ ಮಾಡ್ಕೋಬೇಕು. ಎದಕ್ಕೆ ಅರ್ಧ ಇಂಚ್ ಮೈನಸ್ ಮಾಡ್ಕೋಬೇಕು ಅಂತಂದ್ರ, ನಾವಿಲ್ಲಿ ಬ್ಲೌಸ್ ಸ್ಟಿಚ್ ಮಾಡುವಾಗ ಇಲ್ಲೊಂದು ಅರ್ಧ ಇಂಚ್ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಇಲ್ಲಿ ಭುಜಾನ ಅಟ್ಯಾಚ್ ಮಾಡ್ತೀವಿ. ಇದು ನಮ್ಗ ಭುಜದೊಳಗ ಹೋಗ್ತೈತಿ. ಹಂಗಾಗಿ ಇಲ್ಲಿ ಅರ್ಧ ಇಂಚ್ನ ನಾವು ಕಡಿಮೆ ಮಾಡ್ಕೊಂಡು ಅಳತೆನ ತಗೋಬೇಕು. ಇವಾಗ ಇಲ್ಲಿಂದ ಇಲ್ಲಿಗೆ ರೆಡಿ ಇರೋದು ಎಷ್ಟೈತಿ, 10 ಇಂಚ್ ಐತಿ ಅಂದ್ರೆ ನಾವು ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡ್ರೆ 9.5 ಇಂಚ್ ಆಗ್ತೈತಿ. ಇವಾಗ ನಮ್ಗೆ ಇದೇ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಮಗ ಇಲ್ಲಿ ತೋಳಿನ ಬಿಡುತ್ತ ಅಂದ್ರೆ ತೋಳಿನ ಅಗಲ ನಮ್ಗೆ ಎಷ್ಟು ಬರಬೇಕು, 9.5 ಇಂಚ್ ಇಟ್ಕೊಂಡು ನಾವು ಕಟಿಂಗ್ ನ ಮಾಡ್ಕೋಬೇಕು. ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ, ತೋಳಿನ ಬಿಡ್ತ ನಾವು ಕರೆಕ್ಟ್ ಆಗಿ ನಾವು ಯಾವ ತರ ಮೆಜರ್ ಮಾಡ್ಬೇಕು ಅಂತೇಳಿ. ಇದೇ ಮೆಥಡ್ ಅಲ್ಲಿ ಫಾಲೋ ಮಾಡ್ರಿ. ಬ್ಯಾಕ್ ಸೈಡ್ ಬಟ್ಟೆನ ಕಟಿಂಗ್ ಮಾಡಿರ್ತೀವಲ್ಲ, ಅದ್ರ ಪ್ರಕಾರನೇ ನೀವು ಇಲ್ಲಿ ಅಳತೆ ಮಾಡ್ಕೊರಿ. ಇದನ್ನ ಅಳತೆ ಮಾಡ್ಕೊಂಡು ಇದಕ್ಕಿಂತ ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡು ತೋಳಿನ ಬಿಟ್ಟು ತಗೊಂಡ್ರಿ ಅಂದ್ರೆ ಕರೆಕ್ಟ್ ಆಗಿ ಬರುತ್ತೆ. ಎಲ್ಲಿ ನಮ್ಗೆ ಮಿಸ್ಟೇಕ್ ಆಗಂಗಿಲ್ಲ. ಆದ್ರ ನೀವು ಫ್ರಂಟ್ ಮತ್ತೆ ತಗೋಬೇಡ್ರಿ. ಅಕಸ್ಮಾತ್ ಏನಾದ್ರು ಫ್ರಂಟ್ ಸೈಡ್ ನಾವು ಅಳತೆ ಮಾಡಿದ್ರೆ ಅಲ್ಲಿ ನಾವು ಒಳಗಡೆ ಶೇಪ್ ತೆಗ್ದಿರ್ತೀವಿ ಅಂದ್ರೆ ಮುಂಭಾಗ ನಮ್ಗ ಕಡಿಮೆ ಇರುತ್ತೆ ಇದ್ರಕ್ಕಿಂತ, ಅವಾಗ ನಮ್ಗ ಹೆಚ್ಚು ಕಡಿಮೆ ಬರ್ತೈತಿ. ಹಂಗಾಗಿ ಫ್ರಂಟ್ ಪಾರ್ಟ್ ನ ಅಳತೆ ಮಾಡಿ ತಗೋಬೇಡ್ರಿ. ಬ್ಯಾಕ್ ಪಾರ್ಟ್ಗೆ ನೀವು ಕಂಕಳಿನ ಶೇಪ್ ನ ಅಳತೆ ಮಾಡಿ ತೋಳಿನ ಬಿಡ್ತನ ತಗೋರಿ. ನೆಕ್ಸ್ಟ್ ಇವಾಗ ತೋಳಿನ ಬಿಡ್ತು ನಾವು ಇಲ್ಲಿಂದ ತಗೋಬೇಕಲ್ಲ. ಇಲ್ಲಿಂದ ನೋಡ್ರಿ, ಬಟ್ಟೆ ಎಷ್ಟೈತಿ, 8 ಇಂಚ್ ಅಷ್ಟೇ ಐತಿದು. ನಮಗೆ ಎಷ್ಟು ಬೇಕು, 9.5 ಇಂಚ್ ಬೇಕು. ಇವಾಗ ನಾನು ಬೇರೆ ಪೀಸ್ ನಲ್ಲಿ ಮುಂದ್ಗಡೆ ಇಟ್ಟು ನಿಮ್ಗೆ ತೋರಿಸ್ತೀನಿ. ನಾವಿಲ್ಲಿ 4 ಅಂದ್ರೆ ಇವಾಗ ನಮ್ಗ 4 ಲೇಯರ್ ಬರುತ್ತೆ ಇದು ಸ್ಟಿಚ್ ಮಾಡುವಾಗ. ಅಂದ್ರೆ 2 ಸೈಡ್ ನಾವು ಅಟ್ಯಾಚ್ ಮಾಡ್ಬೇಕು. ಆ ಸೈಡ್ ಮಾಡ್ಬೇಕು ಮತ್ತೆ ಈ ಸೈಡ್ ಮಾಡ್ಬೇಕು. ಹಂಗಾಗಿ ಇದನ್ನ ನಾನು 4 ಫೋಲ್ಡಿಂಗ್ ನ ಮಾಡ್ತೀನಿ ಈ ತರ. ಇವಾಗ ನೋಡ್ರಿ, ಇದು ಬಟ್ಟೆ ಇಷ್ಟ ಐತಿ. ಒಂದ್ ಫೋಲ್ಡ್ ಮಾಡಿದ್ರೆ ಎರಡು ಪೀಸ್ ಆಗ್ತೈತಿ. ಇದನ್ನ ಇನ್ನೊಂದು ಫೋಲ್ಡ್ ಮಾಡಿದ್ರೆ 4 ಪೀಸ್ ಆಗುತ್ತಾ. ಇದನ್ನೇ ನಾನು ಬಟ್ಟೆನ ಇಲ್ಲಿ ಮುಂದ್ಗಡೆ ಇಟ್ಕೊಂತೀನಿ. ಇಲ್ಲಿ ಒಂದು ಅರ್ಧ ಇಂಚ್ ಈ ತರ ಮೇಲ್ಗಡೆ ಇಟ್ಕೊಂತೀನಿ ನಾನು. ಯಾಕಂದ್ರೆ ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಂತೀವಲ್ಲ, ಇಲ್ಲಿ ನಮ್ಗೆ ಅರ್ಧ ಇಂಚ್ ಹೋಗ್ಬಿಡುತ್ತೆ. ಇಲ್ಲೊಂದು ಇವಾಗ ಇಲ್ಲೊಂದು ಸೂಜಿನ ತಗೊಂಡು ಈ ತರ ಹಾಕೋರಿ. ಅಂದ್ರೆ ಇಲ್ಲಿ ನಮ್ ಕೆಳಗಡೆ ಅರ್ಧ ಇಂಚ್ ಬಟ್ಟೆ ಇರಬೇಕು ಅಷ್ಟೇ ತಗೋರಿ. ಯಾಕಂದ್ರ ಇಲ್ಲಿ ನಾವು ಸ್ಟಿಚ್ ಮಾಡುವಾಗ ಅರ್ಧ ಇಂಚ್ ಹೋಗ್ತೈತಿ ನಮ್ಗೆ ಜಾಯಿಂಟ್ ಮಾಡುವಾಗ. ಇಲ್ಲೊಂದು ಲೈನ್ ಹಾಕೋರಿ, ಮಾರ್ಕಿಂಗ್ ಅಂತ ಇರ್ಲಿದು. ಇಷ್ಟು ಇದ್ರ ಮೇಲ್ಗಡೆನೆ ಇಟ್ಟು ನೀವು ಆಮೇಲೆ ಜಾಯಿಂಟ್ ನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ ನೋಡ್ರಿ, ತೋಳಿನ ಬಿಡ್ತು ತಗೋರಿ ಎಷ್ಟು, 9.5 ಇಂಚ್ ಕರೆಕ್ಟ್ ಬಟ್ಟೆ ಐತಿದು 9.5ಗೆ. ನೆಕ್ಸ್ಟ್ ಇವಾಗ ತೋಳಿನ ಉದ್ದಾನ ತಗೋರಿ ಎಷ್ಟೈತಿ ಅಂತ ನೋಡ್ಕೋರಿ. ಎಷ್ಟೈತಿ ತೋಳಿನ ಉದ್ದ ರೆಡಿ ಇರೋದು, 5 ಇಂಚ್ ಐತಿ. ನಾವು ಪ್ಲೇನ್ ಬ್ಲೌಸ್ಗೆ ಆಯ್ತು ಅಂತಂದ್ರ 1.5 ಇಂಚ್ ಎಕ್ಸ್ಟ್ರಾ ತಗೋಬೇಕು. 6.5 ಇಂಚ್ ತೋಳಿನ ಉದ್ದಾನ ಇಟ್ಕೊಳತ್ತೀನಿ ನಾನು. ನೆಕ್ಸ್ಟ್ ನೋಡ್ರಿ, ನಾವಿವಾಗ ಇಲ್ಲಿ ಡೌನ್ ಮಾಡ್ಕೋಬೇಕು. ಎಷ್ಟು ಹಾಫ್ ತೊಳಿಗಿತ್ತು ಅಂತಂದ್ರೆ ನಾವು 2.5ಗೆ ಡೌನ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತಾ. 2.5ಗೆ ಒಂದು ಮಾರ್ಕ್ ಮಾಡ್ರಿ.
ನೋಡ್ರಿ ಈ ಬಟ್ಟೆ ಎಲ್ಲ ನಮ್ಗೆ ಕಟಿಂಗ್ನಾಗ ಹೋಗ್ಬಿಡ್ತೈತಿ. ನಾವ್ ಇಲ್ಲಿಂದ ಇಲ್ಲಿ ಮಾರ್ಕ್ ಹಾಕಿದ್ವಿ ಅಂತಂದ್ರ ನಮ್ಗೆ ಇದು ಕರೆಕ್ಟ್ ಆಗಿ ರೆಡಿ ಇರೋದು ಬಟ್ಟೆ ಸಿಗುತ್ತಾ. ಈ ತರ ನಾವು ಬಟ್ಟೆನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಫಸ್ಟ್ ಇಟ್ಕೋಬೇಕು. ಇಲ್ಲ ಅಂತಂದ್ರ ಈ ತರ ನಮ್ಗೆ ಕನ್ಫ್ಯೂಷನ್ ಆಗ್ತೈತಿ ಇಲ್ಲಿ ನಮ್ಗೆ ತಗೊಳಕ್ ಅಂತಂದ್ರ ಫಸ್ಟ್ ನೀವು ರಾಟಿ ಒಳಗೆ ಏನ್ ಮಾಡ್ರಿ, ಆ ಕಡೆ ಈ ಕಡೆ ಫಸ್ಟ್ ಪೀಸ್ ನ ನೀವು ಅಟ್ಯಾಚ್ ಮಾಡ್ಕೊಂಡು ಈ ತರ ಇಟ್ಕೊಂಡು ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ 2 ಇಂಚ್ಗೆ ಒಂದು ಒಳಗಡೆ ಮಾರ್ಕ್ ಹಾಕೋರಿ. ಮಾರ್ಕ್ ಹಾಕೊಂಡು ಇಲ್ಲಿ ನೋಡ್ರಿ ಶೇಪ್ ತೆಗೆಯೋದಕ್ಕೆ 2.5 ಒಂದು ಮಾರ್ಕ್ ಹಾಕ್ರಿ. ಮಾರ್ಕ್ ಹಾಕಿ ಈ ತರ ಡೌನ್ ಮಾಡ್ತಾ ಬರ್ರಿ ಶೇಪ್ನ, ತೋಳಿನ ಶೇಪ್ನ ಡೌನ್ ಮಾಡ್ತಾ ಬಂದು ಇಲ್ಲಿ ನಾವು 2ಕ್ಕೆ ಮಾರ್ಕ್ ಹಾಕಿರ್ತೀವಲ್ಲ ಇಲ್ಲಿಗೆ ನಾವು ಸೇರಿಸ್ಬೇಕು ಇದನ್ನ. ನೆಕ್ಸ್ಟ್ ನೋಡ್ರಿ ಈ ಮಾರ್ಕ್ ಮತ್ತೆ ಈ ಮಾರ್ಕ್ ಮಧ್ಯೆ ಒಂದು ಮಾರ್ಕ್ ಮಾಡ್ಕೋರಿ. ಇದನ್ನ ಒಂದು 1/2 ಇಂಚ್ ಕೆಳಗಡೆ ಇಲ್ಲೊಂದು ಮಾರ್ಕ್ ಮಾಡಿ ಮುಂಭಾಗದ ಶೇಪ್ ತೆಗೀರಿ. ನೆಕ್ಸ್ಟ್ ಇವಾಗ ತೋಳಿನ ಮುಂಭಾಗ ನೋಡ್ರಿ ಎಷ್ಟೈತೆ ಅಂತೇಳಿ. ರೆಡಿ ಇರೋದು 6.5 ಐತಿ. ಇಲ್ಲಿಂದ 6.5ಗೆ ಒಂದು ಮಾರ್ಕ್ ಮಾಡ್ರಿ. ನೆಕ್ಸ್ಟ್ 2 ಇಂಚ್ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತಗೋರಿ. ನೋಡ್ರಿ ನಾವು ಇಷ್ಟು ಮಾರ್ಕಿಂಗ್ ನ ಕರೆಕ್ಟ್ ಆಗಿ ಮಾಡಿದ್ವಿ ಅಂತಂದ್ರ ತೋಳಿನ ಕಟಿಂಗ್ ಅಲ್ಲಿ ಏನೂ ಪ್ರಾಬ್ಲಮ್ ಆಗಂಗಿಲ್ಲ, ಮತ್ತೆ ಸ್ಟಿಚ್ ಮಾಡುವಾಗ ನಮ್ಗೆ ಪ್ರಾಬ್ಲಮ್ ಆಗಂಗಿಲ್ಲ. ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮಗ. ಈ 1ನೇ ಲೇಯರ್ಗೆ 4 ಪೀಸ್ನ ಕಟಿಂಗ್ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಿ ನಾವು 2 ಪೀಸ್ ಅಷ್ಟೇ ಕಟಿಂಗ್ ಮಾಡ್ಕೋಬೇಕು. ನೋಡ್ಕೊಂಡ್ ಕಟಿಂಗ್ ಮಾಡ್ಕೋರಿ, ಒಂದೊಂದ್ ಸಾರಿ 3 ಪೀಸ್ನು ಕಟಿಂಗ್ ಆಗ್ಬಿಡ್ತಾವ ನಮಗವು. ನೆಕ್ಸ್ಟ್ ಇಲ್ಲೊಂದು ಮ್ಯಾಚ್ ಹಾಕೋರಿ. ಇವಾಗ ಇಲ್ಲೊಂದು ಕರೆಕ್ಟ್ ಆಗಿ ಮ್ಯಾಚ್ ಹಾಕೋರಿ. ನಾವ್ ಎಲ್ಲಿ ಜಾಯಿಂಟ್ ಮಾಡ್ಬೇಕು ಬಟ್ಟೆನ ಎಕ್ಸ್ಟ್ರಾ ಅಂತೇಳಿ ಇಲ್ಲಿ ಗೊತ್ತಾಗ್ತೈತಿ. ನೆಕ್ಸ್ಟ್ ಇವಾಗ ಇದನ್ನ ತೆಗೀರಿ. ತೆಗೆದು ಈ ಪೀಸ್ನ ಈ ತರ ಕಟ್ ಮಾಡ್ರಿ. ನೋಡ್ರಿ ಇಲ್ಲಿ ಮಾರ್ಕಿಂಗ್ ಮಾಡಿವಲ್ಲ ಇದ್ರ ಸ್ಟ್ರೈಟ್ ಆಗಿ ಲೈನ್ ಹಾಕೋರಿ. ಇವಾಗ ಇವು 4 ಪೀಸ್ ಅದಾವಲ್ಲ ಇವನ್ನ ನಾವು ಈ ತರ ಇಲ್ಲಿ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ಇದೇ ಲೈನ್ಗೆ ಬರ್ಬೇಕು. ನಾವ್ ಇಲ್ಲಿ ಲೈನ್ ಹಾಕೊಂಡಿವಲ್ಲ ಇದೇ ಲೈನ್ ಮೇಲೆ ನಮ್ಗೆ ಹೊಲಿಗೆ ಬರ್ಬೇಕು. ಆ ತರ ನಾವು ನೋಡ್ರಿ ಈ ತರ ಉಲ್ಟಾ ಇಟ್ಕೊಂಡು ಹಿಂಗ್ ಸ್ಟಿಚ್ ಮಾಡ್ಕೋರಿ. ನಾವು ಒಳಸಿದ ಮೇಲೆ ಏನಾಗುತ್ತೆ ಈ ತರ ಬರುತ್ತೆ ನಮಗಿದು. 4 ಕಡೆನೂ ಸೇಮ್ ಅದೇ ರೀತಿನೇ ನಾವು ಸ್ಟಿಚ್ ಮಾಡ್ಬೇಕು. ನೋಡ್ರಿ ಇಷ್ಟು ಮಾಡಿದ್ರೆ ನಮಗ ತೋಳಿಂದು ವಿಡ್ತ್ ಕರೆಕ್ಟ್ ಆಗಿ ಬರುತ್ತೆ ಸ್ಟಿಚ್ ಮಾಡುವಾಗ. ಇದೇ ಮೆಥಡ್ ನ ನೀವು ಫಾಲೋ ಮಾಡ್ರಿ. ಕಟಿಂಗ್ ಮಾಡ್ಕೊಳ್ಳುವಾಗ ಇಷ್ಟು ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗ್ತೈತಿ. ಇಲ್ಲ ಅಂತಂದ್ರೆ ಸ್ಟಿಚ್ ಮಾಡ್ಕೊಂಡಾದ್ರೂ ನೀವು ಆ ಕಡೆ ಪೀಸ್ ಹಚ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊಂತೀನಿ ಅಂದ್ರೆ ನಡಿತೈತಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.